ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇನ್ನೊಂದು 10 ವರ್ಷದಲ್ಲಿ ಮೋಸ್ಟ್ಲಿ ನಾನೇ ಆಂಕರ್ ಆಗಿದ್ರೆ, ಈ ರೀತಿ ಒಂದು ವೇದಿಕೆ ಇದ್ರೆ, ದ ವೇ ಐ ವಾಂಟ್ ಟು ಇನ್ವೈಟ್ ಅನೂಪ್ ಇಸ್, and the award goes to for the best hero Anoop. Anoop ನಿಜವಾಗ್ಲೂ ಒಬ್ಬ ಹೀರೋನೇ ಈ ವೇದಿಕೆ ಮೇಲೆ ಡಾನ್ಸ್ ಮಾಡ್ದಂಗಿತ್ತು. ನೆಕ್ಸ್ಟ್ ಲೆವೆಲ್ ಅಲ್ಲಿ ಒಂದು ಹೀರೋಯಿಕ್ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ ಅನೂಪ್. ಒಂದ್ ದೊಡ್ಡ ಚಪ್ಪಾಳೆ ಬರ್ಬೇಕು ಅನೂಪ್ ಹಾಗೂ ಪೂಜಾ. ಏನ್ ನಿನ್ ಫ್ಯೂಚರ್ ಕನ್ಸು? ಹೀರೋ ಆಗ್ಬೇಕು. ನೀನು ಹೀರೋನೇ, ಹೀರೋಯಿನ್ನೇ. ಈ ಹೀರೋಯಿನ್ಗೆ ಮೊದಲ ಆಕ್ಷನ್ ಕಟ್ ಹೇಳಿರುವಂತ ನಮ್ಮ ವಸಂತ್ ಮಾಸ್ಟರ್ಗೆ ಏನಣ್ಣ ಈ ಚೋಟ ಪಟಾಕಿಗಳು ಏನಣ್ಣ ಇದು? ಮಾತು ಬೆಳ್ಳಿ ಮೌನ ಬಂಗಾರ ಅಂತಾರಮ್ಮ. ಇದಕ್ಕೆ ನಾ ಬಂಗಾರವಾಗಿರಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಏನಂತ ಗೊತ್ತಿಲ್ಲ, ನೀವ್ ಯಾವಾಗ ಏನಾಗ್ತಾ ಇದ್ದೀರಾ, ಅವ್ನು ಹೀರೋನೇ ಅಷ್ಟೇ. ಆಕ್ಚುಲಿ ಹಿ ಕಮ್ ಲೈಕ್ ದಟ್ ಓನ್ಲಿ. ಯಾವಾಗ ಅಪ್ಪು ಫ್ಯಾನ್ ಆಗ್ಬಿಟ್ಟು ಬಂದ ಅವನು, ಅವತ್ತೇ ಗೊತ್ತಾಯ್ತು ಈಸ್ ಗೋಯಿಂಗ್ ಟು ಬಿಕಮ್ ಅ ಹೀರೋ ಅಂತ. ಅಂಡ್ ಪೂಜಾ ಬರ್ಬೇಕಾದ್ರೆ ನಾರ್ಮಲ್ ಒಂದು ಸ್ಕೂಲ್ ಹುಡುಗಿ ತರ, ಚಿಕ್ಕ ಪಾಪು ಏನು ಗೊತ್ತಿಲ್ಲ ಹುಡುಗಿ ತರ ಬಂತು. ಇವತ್ತು ಶಿ ಇಸ್ ಬಿಕಮ್ ಲೈಕ್ ಎ ಮಿನಿ ಹೀರೋಯಿನ್. ಎಕ್ಸ್ಪ್ರೆಷನ್, ಆ ಡ್ಯಾನ್ಸ್ ಮಾಡೋ ಸ್ಟೈಲು, ಆ ಸ್ವ್ಯಾಗು ಇಬ್ಬರದು ಫಿನಾಮಿನಲ್. ವಸಂತ್ ತುಂಬಾ ಚೆನ್ನಾಗಿತ್ತು. ವ್ಯಾಲೆಂಟೈನ್ಸ್ ಡೇಗೆ ಈ ತರ ಒಂದು ಲವ್. ಅರ್ಜುನ್, ಐ ಲವ್ ಯು ಅರ್ಜುನ್. ಅಮೇಝಿಂಗ್. ನಾ ಅದೇ ಅರ್ಜುನ್ಗೆ ಹೇಳ್ತಿದ್ದೆ, ಒಂದು 15 years ಬ್ಯಾಕ್ ನನಗೇನ ಈ ಸಾಂಗ್ ಸಿಕ್ಕಿದ್ರೆ ಅಯ್ಯೋ ಅಷ್ಟು ಚೆನ್ನಾಗಿದೆ. ನನಗೆ ಬಹಳ ಖುಷಿ ಆಯ್ತು. ವೆರಿ ನೈಸ್. ಅಂಡ್ ನೀವಿಬ್ರು ಚೆಡಿ ಚೆಡಿ ಬ್ಯಾಂಗ್ ಬ್ಯಾಂಗ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಶ್ವಿಕಾ ಅವರೇ, ಐ ಆಮ್ ಶೋರ್ ಯು ವಿಲ್ ಬಿಕಮ್ ಅ ಹೀರೋ ಅನೂಪ್. ಯು ವಿಲ್ ಬಿಕಮ್ ಅ ಹೀರೋ ಪೂಜಾ. ನಿಜವಾಗ್ಲೂ ಬೋತ್ ಆಫ್ ಯು ಹ್ಯಾವ್ ದಟ್ ಕ್ಯಾರೆಕ್ಟರ್. ನೀವು ನಡ್ಕೊಂಡ್ ಬರೋದಾಗಿರ್ಬೋದು, ಜಸ್ಟ್ ದ ವೇ ಯು ಸ್ಟ್ಯಾಂಡ್. ಇಲ್ಲಿ ಅವನು ಸ್ಲೈಡ್ ಮಾಡ್ಬೇಕಾದ್ರೆ ಪೂಜಾ ಒಂದು ಪೊಸಿಷನ್ ಅಲ್ಲಿ ಇದ್ದಾರೆ. ಅವಳು ಇವನ್ ಹರ್ ಬೆರಲ್ ಆಲ್ಸೋ ವಾಸ್ ಆಕ್ಟಿಂಗ್, ಯು ನೋ, ಸ್ಟಿಲ್ ಇನ್ ದಟ್ ಆ ಒಂದು ಫಾರ್ಮ್ ಅಲ್ಲಿ. ವಾಟ್ ಗ್ರೇಸ್, ವಾಟ್ ಪಾಸ್ಚರ್. ಡಾನ್ಸ್ ಅಂದ್ರೆ ಹಿಂಗಿರ್ಬೇಕು. ಇದು ಡಾನ್ಸ್ ಅಂದ್ರೆ. ಫಸ್ಟ್ ಆಫ್ ಆಲ್, ವಾಟ್ ಇಸ್ ದಿಸ್ ಪ್ರಾಪರ್ಟಿ? ಇದನ್ನ ಹೆಂಗ್ ಯೋಚನೆ ಮಾಡಿದ್ರಿ ಮಾಸ್ಟರ್ ನೀವು? ಒಂದ್ ಕಡೆ ಎಲ್ಲ ನೋಡಿದೀವಿ, ಇದು ಮೇಲ್ ಹತ್ತೋದೆಲ್ಲ. ಅದು ವಸಂತ್ ಮಾಸ್ಟರ್ಗೆ ಅಣ್ಣ ಒಂದು ಹೆಸರಿಟ್ಟಿರೋದು, ಯುನೀಕ್ ವಸಂತ್ ಅಂತ ಹೇಳಿ. ಅವ್ರು ಏನೇ ಯೋಚನೆ ಮಾಡಿದ್ರು ಯುನೀಕ್ ಆಗಿ ಯೋಚನೆ ಮಾಡ್ತಾರೆ ನೋಡಿ. ಅದನ್ನ ವಿ ತರ ತಗೊಂಬಂದವ್ರೆ, ಅವ್ರದೇ ಟ್ರೇಡ್ ಮಾರ್ಕ್, ಅದು ಸಿಗ್ನೇಚರ್. ಅದು ವಿ ಅದೊಂದೇ ಅಲ್ಲ, ಇಲ್ಲಿ ಮೇಲ್ ಹೋದ್ರು ಇಲ್ಲಿ ಸ್ಲೈಡ್ ಅದರ್ಥ ಆಯ್ತು. ಆಮೇಲೆ ಆ ಕಡೆಯಿಂದ ಆ ಕಡೆಗೆಲ್ಲೋ ಹಾರ್ಕೊಂಡು ಹೋದ ಅವನು. ಮಾಸ್ಟರ್ ಯಾಕೆ ಬಟ್ ನಿಜವಾಗ್ಲೂ ಹೆಂಗ್ ಯೋಚನೆ ಬಂತು ಮಾಸ್ಟರ್ ಇದು ನಿಮ್ಗೆ? ಫಸ್ಟ್ ನಾನು ಏನೇ ಒಂದು ಸಾಂಗ್ ತಗೊಂಡ್ರೆ ಸ್ಕೆಚ್ ಮಾಡ್ತೀನಿ ಮ್ಯಾಮ್. ಡ್ರಾಯಿಂಗ್ ಅಲ್ಲಿ ಏನ್ ಪ್ರಾಪರ್ಟಿ ಮಾಡ್ಬೋದು, ಒಂದು ಸಾಂಗ್ ಕೇಳಿರೋದಕ್ಕೆ ಏನು ಯೂಶುವಲ್ ಆಗಿ ಕೂರಿಸ್ಬೋದು ನಾನು ಅಂತ. ನಾನು ಡ್ರಾಯಿಂಗ್ ಮಾಡುವ ಟೈಮ್ ನಾನು ಇನ್ಸಿಲ್ ಬಿಡಿಸ್ದಾಗ ಇದನ್ನ ಮಾಡ್ಬೇಕು ಅನ್ಸ್ತು, ಹಂಗ ಮಾಡಿದೆ ಮ್ಯಾಮ್. ಓ ದಟ್ಸ್ ಹೌ. ಅದಕ್ಕೆ ನಿಶ್ವಿಕಾ ಅವ್ರ ಕಣ್ಣುಗಳನ್ನ ನೀವು ಬರ್ದಿದ್ದು. ನಿಮ್ಗೆ ಇಷ್ಟನಾ ಸ್ಕೆಚ್ ಮಾಡೋದು? ಮುಂಚೆ ಡ್ರಾಯಿಂಗ್ ಮಾಡ್ತಿದ್ದೆ ಮ್ಯಾಮ್. ಸೂಪರ್ ಮಾಸ್ಟರ್, ಸೂಪರ್. ಹ್ಯಾಟ್ಸ್ ಆಫ್ ಟು ಬೋತ್ ಆಫ್ ಯು ಮಾಸ್ಟರ್. ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ರಾಘು, ಫಸ್ಟ್ ಸೌಂಡ್ ಸಾಂಗ್ ನಿಜ ಅರ್ಜುನ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವರು ಡ್ಯಾನ್ಸ್ ಮಾಡ್ಬೇಕಾದ್ರೆ ಅವ್ನು ಆ ಕಡೆಯಿಂದ ಈ ಕಡೆ ಹ್ಯಾಂಗ್ ಆಗ್ತಾನಲ್ಲ, ಅದು ನಿಂಗೆ ಎಫರ್ಟ್ ಅಂತ ಅನ್ಸಲ್ಲ. ಇಟ್ ಇಸ್ ವೆರಿ ನೀಟ್ಲಿ ಕೊರಿಯೋಗ್ರಾಫ್, ಅನಿಮೇಷನ್ ಮಾಡ್ದಂಗಿರುತ್ತೆ. ಆಮೇಲೆ ಇವಳಿಗಿರೋ ಸ್ಟೈಲ್ ಆಗ್ಲಿ, ಆ ಗ್ರೇಸ್ ಆಗ್ಲಿ, ಅಂಡ್ ದ ವೇ ಅನೂಪ್ ಕ್ಯಾರೀಸ್ ದ ಎಕ್ಸ್ಪ್ರೆಷನ್ಸ್, ಎಷ್ಟು ಚೆನ್ನಾಗಿ ಮಾಡ್ತೀಯ ಅನೂಪ್. ವೆರಿ ಬ್ಯೂಟಿಫುಲಿ ಡಾನ್ಸ್ಡ್, ವೆರಿ ಬ್ಯೂಟಿಫುಲಿ ಪರ್ಫಾರ್ಮ್ಡ್. ಗಾಡ್ ಬ್ಲೆಸ್ ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ರಾಘು. ಡಾನ್ಸ್ ಅಲ್ಲಿ ಇವ್ರು ಮ್ಯಾಜಿಕ್ ಮಾಡಿದ್ರೆ, ಮ್ಯೂಸಿಕ್ ಮೂಲಕ ಮ್ಯಾಜಿಕ್ ಮಾಡಿದ್ದು ನಮ್ಮ ಅರ್ಜುನ್ ಜನ್ಯಾ ಸರ್ ಅವರು. ಜನ್ಯಾಜಿ, ಥ್ಯಾಂಕ್ ಯು. ನಾನು ಯೋಚನೆ ಮಾಡ್ತಾ ಏನಿದು ಮ್ಯಾಜಿಕ್ಕು ಅಂತ ನೋಡಿದ್ರೆ, ಅನೂಪ್ ಅಂಡ್ ಪೂಜಾ, ಎ ಅಂಡ್ ಪಿ ಯು, ಅಪ್ಪು, ಅಲ್ಲೂ ಅಪ್ಪು ಸರ್ ಇದ್ದಾರೆ. ವಾಟ್ ಅ ಮ್ಯಾಜಿಕ್ ವಸಂತ್ ಸರ್. ಹ್ಯಾಟ್ಸ್ ಆಫ್ ಟು ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಇವರಿಬ್ಬರು ಮಕ್ಕಳಂತೂ ನಿಜವಾಗ್ಲೂ ಡ್ಯಾನ್ಸ್ಗೋಸ್ಕರನೇ ಹುಟ್ಟಿರೋಂಥ 2 ಜೀವಗಳು ಅಂತ ಹೇಳ್ಬೋದು. ಡ್ಯಾನ್ಸ್ನ ಇವ್ರು ಆಯ್ಕೆ ಮಾಡ್ಕೊಂಡಿಲ್ಲ, ಡ್ಯಾನ್ಸೇ ಇವ್ರನ್ನ ಆಯ್ಕೆ ಮಾಡ್ಕೊಂಡಿದೆ. ಆಲ್ ದಿ ಬೆಸ್ಟ್. ಭಾಳ ಖುಷಿ ಆಯಿತು ನನಗೆ. ಇವತ್ತು ಈ ಹಾಡು ಮಾಡಿದ್ದಕ್ಕೆ ಒಂಥರ ಒಂದು ಸಾರ್ಥಕತೆ ಅನ್ನಿಸ್ತು ನನಗೆ ಈ ಪರ್ಫಾರ್ಮೆನ್ಸ್ ನೋಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.
ಸ್ವೀಟ್. ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಕಮೆಂಟ್ ವಸಂತ್ ಮಾಸ್ಟರ್. ಎಷ್ಟು ಹೆಮ್ಮೆ ಅನ್ಸುತ್ತೆ ಮಾಸ್ಟರ್. ತುಂಬ ಖುಷಿಯಾಗಿದೆ ಈ ಸಾಂಗ್ ಸೆಲೆಕ್ಷನ್. ನಮಗೆ ಅಪೂರ್ವ ಮ್ಯಾಮ್, ವಿಘ್ನೇಶ್ ಸರ್ ಈ ಸಾಂಗ್ ಮಾಡೋರು ಇಬ್ಬರಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಸರ್. ಹಾಗೆ ಈ ಒಂದು ಪ್ರಾಪ್ ಆಗಿರ್ಬೋದು, ಈ ಪರ್ಫಾರ್ಮೆನ್ಸ್ಗೆ ಇವರಿಬ್ರು ತುಂಬ ಕಷ್ಟಪಟ್ಟಾರೆ. ಅಲ್ಲಿಂದ ಜಂಪ್ ಮಾಡೋಕೆ ಏಟ್ ಆಗಿದೆ, ಚಿಕ್ಕ ಚಿಕ್ಕ ಏಟ್ ಆಗಿದೆ, ಎಲ್ಲ ಆಗಿದೆ. ಬಟ್ ಇದರಿಂದ ಕೆಲಸ ಮಾಡೋದಂತ ಹುಡುಗರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಮ್ಯಾಮ್. ಒಂದೇ ಒಂದ್ಸಲ ಸ್ಟೇಜ್ ಮೇಲೆ ಕರ್ಬಿಡ್ತೀನಿ. ಮಣಿ, ಯೋಗಿ ಅಣ್ಣ, ರೋಪ್ ಯೋಗಿ ಅಣ್ಣ, ಬೆಲ್ಡರ್ ಎಲ್ಲ ಹುಡುಗ ಬಾಯ್ಸ್ ಬಂದು ಮ್ಯಾಮ್ ಇಷ್ಟು ಜನನು ನೈಟ್ ಆ್ಯಂಡ್ ಡೇ ಕೆಲಸ ಮಾಡಿ ಮ್ಯಾಮ್. ವೆಲ್ಡಿಂಗ್ ಮುಗಿತಾನೆ ಇಲ್ಲ, ವೆಲ್ಡ್ ಮಾಡ್ತಾನೆ ಇದ್ದಾರೆ ಪಾಪ. ಅವರು ಊಟ ಸತಿಗೂ ಬಿಟ್ಟು ವೆಲ್ಡ್ ಮಾಡಿದ್ದಾರೆ ಪಾಪ. ಹಿಂದಿ ಹುಡುಗರು ಅವರು ತುಂಬ ಹಾರ್ಡ್ ವರ್ಕ್ ಮಾಡಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಓ ನೈಸ್ ಮಾಸ್ಟರ್. ಥ್ಯಾಂಕ್ ಯು ಬಾಯ್ಸ್. ಇವತ್ತು ನಾವು ಮಾಸ್ಟರ್ ಇವರಿಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಅವ್ರ ತಂದೆ ತಾಯಿ ಎಷ್ಟು ಹೆಮ್ಮೆ ಪಡ್ತಾ ಇದ್ರು. ವಿಶೇಷವಾಗಿ ಅನೂಪ್ ಅವರ ತಂದೆ ತಾಯಿ ಇದ್ದಾರೆ. ಅವನ ಪ್ರತಿಯೊಂದು ವೇದಿಕೆಯ ಜರ್ನಿಯಲ್ಲೂ ಕೂಡ ಅವ್ರು ಯಾವಾಗಲೂ ಸಾಥ್ ಕೊಟ್ಟಿದ್ದಾರೆ. ಸ್ಟೇಜಿಗೆ ಬನ್ನಿ. ಸರ್, ನಿಮ್ಮ ಹೀರೋ ಬಗ್ಗೆ ಏನು ಹೇಳಬೇಕು ಅಂತ ಇದಾಗ್ತಾ ಇಲ್ಲ ಮೇಡಮ್. ತುಂಬ ಖುಷಿ ಆಗುತ್ತೆ. ಒಂದೊಂದು ಅಯ್ಯೋ ಇಸ್ ಬಿಕಮ್ ಸೋ ಎಮೋಷನಲ್. ಪಾಪಚ್ಚಿ ಮಾತೇ ಬರಲ್ಲ, ನಿಜವಾಗ್ಲೂ ಖುಷಿ. ಥ್ಯಾಂಕ್ ಯು ಎಲ್ಲರಿಗೂ. ಅನೂಪ್ಗೆ ಡಾನ್ಸ್ ಅಂದ್ರೆ ಎಷ್ಟು ಇಷ್ಟ ಅನ್ನೋದಕ್ಕೆ ರಾಘು ಅವರ ತಂದೆ ಅವನಿಗೋಸ್ಕರ ಒಂದು ಡಾನ್ಸ್ ಕ್ಲಾಸೇ ಮಾಡ್ಕೊಟ್ಬಿಟ್ಟಿದ್ದಾರೆ. ಮಗನ ಕನಸಿನ ಬಗ್ಗೆ, ಆ ಕನಸನ್ನ ನನ್ಸ್ ಮಾಡೋದಕ್ಕೆ ತಂದೆಗಿರುವಂತ ಪ್ಯಾಷನ್ ಎಷ್ಟಿದೆ ನೋಡಿ. ಇವತ್ತು ಅವನ ಕೊರಿಯೋಗ್ರಫಿ ಎಲ್ಲ ವಸಂತ್ ಮಾಸ್ಟರ್ ಅದೇ ಡಾನ್ಸ್ ಸ್ಟುಡಿಯೋದಲ್ಲೇ ಮಾಡ್ತಾ ಇರೋದು. ಅವ್ರು ಇಡೀ ಒಂದು ಫ್ಯಾಮಿಲಿನೇ ಅವನ ಕಲೆಗಾಗಿ ಅಷ್ಟು ಸಪೋರ್ಟಿವ್ ಆಗಿದ್ದಾರೆ. ಅವರ ತಾಯಿ ಇದ್ದಾರೆ. ನೀವ್ ಹೇಳಿ ಅನೂಪ್ ಬಗ್ಗೆ ಇವತ್ತು ಎಷ್ಟು ಹೆಮ್ಮೆ ಅನ್ಸ್ತಿದೆ. ಅವ್ರ ಅಮ್ಮಂದೆ ಮೇಡಮ್ ಎಲ್ಲ ತುಂಬಾ ಸಪೋರ್ಟ್. ಅವನಿಗೆ ಮಾತ್ರ ಅವ್ರ ಅಮ್ಮಂದೆ. ಅವನ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಖುಷಿ ಆಗತ್ತೆ ಮೇಡಮ್. ಒಂದು ಗಾಡ್ ಗಿಫ್ಟ್ ಅನ್ಬೇಕು ಅವನು. ಯಾಕಂದರೆ ಮುಂಚಿಂದನೂ ಅಷ್ಟೇ, ಅವನು ಯಾವುದಕ್ಕೂ ಒಂದು ಇಲ್ಲ ಅಂತ ಹೇಳಲ್ಲ. ರಾತ್ರಿ ಆಗಲೂ ಅಂತ ಪ್ರಾಕ್ಟೀಸ್ ಮಾಡ್ತಾನೆ. ಅವನಿಗೆ ಸರಿಯಾಗಿ ಸ್ಕೂಲ್ಗೆ ಹೋಗೋಕ್ಕೆ ಟೈಮ್ ಸಿಗಲ್ಲ. ಸ್ಕೂಲ್ಗೆ ಹೋಗ್ತಾನೆ, ಬರ್ತಾನೆ. ಮತ್ತು ಆ್ಯಕ್ಚುಲಿ ಎಲ್ಲ ಮಕ್ಕಳ ಥರ ಆಟಾಡಿ ಬೆಳೆದೇ ಇಲ್ಲ ಮೇಡಮ್. ಅವನು ಯಾವಾಗಲೂ ಬ್ಯುಸಿ ಅಂದ್ಕೊಂಡು ಶೂಟಿಂಗ್ ಅಂತೆ, ಡಬ್ಬಿಂಗ್ ಅಂತೆ ಅಂದ್ಕೊಂಡು, ನಾನು ಇಂಥದ್ದು ಮಾಡು ಅಂದರೆ ಯಾವತ್ತೂ ನಾನು ಆಗಲ್ಲ ಅಂತ ಹೇಳಲ್ಲ. ಇರೋ ಒಂದು 5 ಮಿನಿಟ್ಸಲ್ಲಿ ರೀಲ್ಸ್ ಮಾಡೋದಾಗಿರ್ಬೋದು, ಅದೆಲ್ಲದೂ ಅಷ್ಟೇ 5 ಮಿನಿಟ್ಸಲ್ಲೇ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಹೋಮ್ವರ್ಕ್ ಮಾಡಿಕೊಂಡು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾನೆ, ಮಕ್ಳಿಗೆ ಪ್ರಾಕ್ಟೀಸ್ ಕೊಡ್ತಾನೆ, ಅದೆಲ್ಲದೂ ಮಾಡ್ತಾನೆ. ಅವನು ಕ್ಲಾಸ್ ಮಾಡ್ತಾನೆ, ಡೈಲಿ ಕ್ಲಾಸ್ ಮಾಡ್ತಾನೆ. ಡ್ಯಾನ್ಸ್ ಕ್ಲಾಸಲ್ಲೂ ಮುಗಿಸ್ಕೊಂಡು ಹೋಮ್ವರ್ಕ್ ಮಾಡಿಕೊಂಡು ಸ್ಕೂಲಲ್ಲೂ ಆಲ್ಮೋಸ್ಟ್ 85-90 ಒಳಗಡೆ ಸ್ಕೋರ್ ಮಾಡ್ತಾನೆ. ಅದು ಒಂಥರ ಹೆಮ್ಮೆ ಆಗತ್ತೆ ನನಗೆ ಹೇಳ್ಕೊಳೋದಕ್ಕೆ. ಥ್ಯಾಂಕ್ ಯು ಅಂತ ಹೇಳ್ತೀನಿ. ಈ ಸ್ಟೇಜ್ ಮೇಲೆ ನಾನು ಹೇಳಬೇಕಾಗಿರೋದು ಇಷ್ಟೇ, ಅವನಿಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಇಷ್ಟೆಲ್ಲ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅಷ್ಟೇ. ಸಹಜವಾಗಿ ಮಕ್ಕಳು ಜನ್ಮ ಕೊಟ್ಟಂತ ತಂದೆ ತಾಯಿಗೆ ಥ್ಯಾಂಕ್ ಯು ಹೇಳ್ತೀವಿ. ಆದರೆ ತಂದೆ ತಾಯಿ ಕೊಟ್ಟಂಥ ಬದುಕನ್ನು ಬಣ್ಣವಾಗ್ಸುವಂಥ ಮಕ್ಳಿಗೂ ಕೂಡ ತಂದೆ ತಾಯಿ ಥ್ಯಾಂಕ್ ಯು ಹೇಳೋದಿದೆಯಲ್ಲ, ಅದು ಬಹಳ ಸುಂದರ. ಇವತ್ತು ಆ್ಯಕ್ಚುಲಿ ಅವನಿಗೆ ಥ್ಯಾಂಕ್ ಯು ಹೇಳ್ತಿದ್ದಾರೆ ಅವರ ತಾಯಿ. ಅವನೊಂದು ರೀತಿ ವರ, ಅವ್ರಿಗೆ ಸಿಕ್ಕಿರೋಂಥ ಒಂದು ಬ್ಲೆಸ್ಸಿಂಗ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅನೂಪ್, ವಿ ಆರ್ ವೆರಿ 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 ಪ್ರೌಡ್ ಆಫ್ ಯು. ಪ್ರತಿ ತಂದೆ ತಾಯಿಗೂ ನಿನ್ನಂತಹ ಗುಣ ಇರೋಂಥ ಮಕ್ಕಳು ಹುಟ್ಲಿ ಅಂತ ನಾನು ಆಶಿಸ್ತೀನಿ. ನಿನ್ನನ್ನು ಅಷ್ಟು ಸಪೋರ್ಟ್ ಮಾಡ್ತಿರೋಂಥ ಅಪ್ಪ ಅಮ್ಮನಿಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀಯಾ? ನಾನು ಈ ಸ್ಟೇಜ್ ಮೇಲೆ ಬಂದು ನಿಲ್ಲಕ್ಕೂ, ನಾನು ಎಷ್ಟೇ ಮೂವೀಸ್ ಮಾಡಿರಲಿ, ಸೀರಿಯಲ್ಸ್ ಮಾಡಿರಲಿ, ಅದಕ್ಕೆಲ್ಲ ನಂದೇನೂ ಇಲ್ಲ. ಅವರಿಬ್ಬರೇ ನಮ್ದು ಎಷ್ಟೇ ನೈಟ್ ಶೂಟ್ ಆಗಲಿ, ನಮ್ಮ ಪಪ್ಪ ಇರ್ತಾರೆ, ನಮ್ಮಮ್ಮ ಇರ್ತಾರೆ. ಅವ್ರದ್ದೇನು ಕೆಲಸ ಇರಲ್ಲ ಅಂದರೂ ಕಾರಲ್ಲಿ ಕೂತಿರ್ತಾರೆ, ನಿದ್ದೆಗೆಡ್ತಾರೆ. ನನಗೇನಾದರೂ ಆಗುತ್ತಾ ಅಂತ ನೋಡ್ತಾರೆ. ಅವ್ರ ಗಮನ ಅವ್ರ ಹೆಲ್ತ್ ಬಗ್ಗೆ ಅವ್ರು ನೋಡ್ಕೊಳ್ಳೋದೇ ಇಲ್ಲ. ನನ್ನ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡ್ತಾರೆ. ಡ್ಯಾನ್ಸ್ ಕ್ಲಾಸ್ ಮಾಡಿಕೊಟ್ಟಿದ್ದಾರೆ. ನನಗೆ ಎಷ್ಟೇ ಏನೇ ಹೇಳಿದ್ರು ಸಾಕಾಗಲ್ಲ. ನಾನು ಏನೇ ಮಾಡಿದ್ರು ಅದಕ್ಕೆ ಅವರಿಬ್ಬರೇ ಕಾರಣ. ನಾನು ಹೋಗ್ತೀನಿ, ಬರ್ತೀನಿ, ನನ್ನ ಕೆಲಸ ಏನಿದೆ ಅಷ್ಟು ಮಾಡ್ತೀನಿ ಅಷ್ಟೇ.